ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ತುಂಬಾ ಹಳೆ ಕೇಸು, ಈಗ ತಗೊಳಕ್ಕಾಗಲ್ಲ ಅಂತ ಹೇಳುವಂತ ಸಾಹೇಬ್ರು ಹೇಳಿದ್ರಂತೆ. ಈಗಾಗಲೇ ಹೊಸ ಕೇಸ್ಗಳೇ ತುಂಬಾ ಪೆಂಡಿಂಗ್ ಇದೆ ನೋಡ್ರೆ, ಈ ಹಳೆ ಕೇಸ್ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮೇಡಮ್ ಅವರೇ, ಆ ಮೂವಿ ಯಾರು ಮೇಡಮ್ ಅವರೇ ಮುಖದ ಮೇಲೆ ಮಾಡ್ತವ್ರು? ಅವ್ರು ಏನಾರ ನನ್ನ ಕೈಗೆ ಸಿಕ್ಬಿಟ್ರೆ ಕಣ್ಣದಲ್ಲ ಮೇಡಮ್ ಅವರೇ, ಒಳ್ಳೆ ನೇರಳೆ ಹಣ್ಣಂಗದೆ. ಅವೇನಾರ ನಾನು ನೋಡ್ಬಿಟ್ರೆ ನಾನು 3 ಬಣ್ಣ ಆಗೋಯ್ತೀನಿ. ಸಿದ್ದು ಅವರೇ, ಹೇಳಿ ಮೇಡಮ್ ಅವರೇ. ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಲ್ಲ, ಅದೇನಾಗಿರಬಹುದು? ನೀವು ವಿಚಾರಿಸಿದ್ರಾ? ಹುಡುಕ್ ಕೊಡ್ತಾರೆ ಬಿಡಿ ಮೇಡಮ್ ಅವರೇ, ನೀವೇನು ತಲೆ ಕೆಡಿಸ್ಕೊಬಿಡಿ. ಇಲ್ಲ, ಸುಮ್ಮನೆ ಬರೆಸ್ಕೊಂಡು ಪಕ್ಕಕ್ಕೆ ಇಟ್ಬಿಟ್ಟಿದ್ರೆ? ಹಂಗೆಲ್ಲ ಆಗೋದಿಲ್ಲ ಮೇಡಮ್ ಅವರೇ. ನಿಮ್ಗೆ ಅಷ್ಟನ್ ಮನೆ ಇದ್ರೆ ಇರಿ, ಈಗಲೇ ಕೇಳ್ಬಿಡ್ತೀನಿ. ಹೇಳಿ ಸಿದ್ದೇಗೌಡ್ರ. ಅಲ್ಲ ಅಣ್ಣ, ಆ ಕಂಪ್ಲೇಂಟ್ ಕಾಪಿನ ಇನ್ಸ್ಪೆಕ್ಟರ್ಗೆ ಕೊಟ್ರಾ? ಆ ವಿಚಾರ ಏನಾಯ್ತು? ಹಾ, ಸಾಹೇಬ್ರು ಬಂದಿದ್ರು, ಅವ್ರಿಗೆ ಕೊಟ್ಟಿದ್ದೀವಿ. ಕೊಟ್ರಾ? ಆದ್ರೆ ಸಾಹೇಬ್ರು ಈ ಕೇಸ್ ತಗೋಬೇಡಿ ಅಂತ ಹೇಳಿದ್ದಾರೆ ಗೌಡ್ರೆ. ಯಾಕಂತೆ? ಇದು ತುಂಬಾ ಹಳೆ ಕೇಸ್ ಅಂತೆ, ಅದು ಇದು ಅಂತ ಏನೇನೋ ಹೇಳಿದ್ರು. ಒಂದ್ಸರಿ ನಿಮ್ ತಂದೆಯವ್ರ ಕಡೆಯಿಂದ ಹೇಳ್ಸಿದ್ರೆ ಈ ಕೆಲಸ ಆಗ್ಬೋದು ಅನ್ಸುತ್ತೆ. ಅಲ್ಲ ಕಣಣ, ಆಕ್ಸಿಡೆಂಟ್ ಆಗದೆ ಕಂಪ್ಲೇಂಟ್ ಕೊಡ್ತಾಮಿ, ತಗೋಕೇನು? ಅದಕ್ಕೆ ನಮ್ಮ ಅಪ್ಪಾಜಿ ಯಾಕೆ ಹೇಳ್ಬೇಕು? ಅಲ್ಲ, ಇಲ್ಲಿ ನಮ್ ಕೆಲಸ ಆಗ್ಬೇಕು ಅಂತ ನಮ್ಮೇನು ಶಿಫಾರಸ್ ಮಾಡಕ್ಕೇನು ಬರ್ತಿಲ್ವಲ್ಲ. ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳ್ತಾ ಇದೀವಿ ಸೊಮ್ಮೆ. ಅದಕ್ಕೆ ನಮ್ಮ ಅಪ್ಪಾಜಿ ತಾವು ಮಾತಾಡ್ಸಿ ಅಂದ್ರೆ ಅದೆಂಗೆ? ಅದು ಹಾಗೆ ಗೌಡ್ರೆ, ಸಾಹೇಬ್ರು ಒಂದ್ಸರಿ ಹೇಳಿದ್ದಾರೆ ಈ ಕೇಸ್ ತಗೋಬೇಡಿ ಅಂತ. ನೀವು ಒಂದ್ಸರಿ ನಿಮ್ ತಂದೆಯವ್ರ ಹತ್ರ ಹೇಳ್ಸಿದ್ರೆ ನಿಮ್ ಕೆಲಸ ಆಗತ್ತೆ ನೋಡಿ. ಯಾಕೆ, ಏನಾಯ್ತು? ಆಕ್ಸಿಡೆಂಟ್ ಆಗದೆ ಅಂತ ಕಂಪ್ಲೇಂಟ್ ಕೊಟ್ರೆ ತಗೊಳೋದಕ್ಕೆ 108 ನಾಟಕ ಆಡ್ತಾವ್ರೆ. ಆ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ನ ತಗೊಳ್ಳೋದು ಬೇಡ ಅಂದಂತೆ ಮೇಡಮ್ ಅವರೇ. ಹಾಗಿದ್ರೆ ಏನ್ ಮಾಡೋದು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.